ತೂಗಿ ತೂಗಿ ಮರಗಳೇ. ಕೃತಿಕಾರರ ಪರಿಚಯ. ಕವಿ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಕಾವ್ಯನಾಮ ನೈಶಿಲ ಭಟ್ಟ. ಜನನ 1936. ಸ್ಥಳ ಶಿವಮೊಗ್ಗ. ಕೃತಿಗಳು: ನಿನ್ನೆಗೆ ನನ್ನ ಹಾಡು, ವೃತ್ತಸುಳಿ, ಹೊಳೆಸಾಲಿನ ಮರ, ಬಾರೋ ವಸಂತ, ಭಾವಸಂಗಮ, ದೀಪಿಕಾ. ಪ್ರಶಸ್ತಿ: ಹೊರಳುದಾರಿಯಲ್ಲಿ ಕಾವ್ಯ, ನಂದನ, ಚಿನ್ನದ ಹಕ್ಕಿ ಕೃತಿಗಳಿಗೆ ಅಕಾಡೆಮಿ ಬಹುಮಾನ ದೊರೆತಿದೆ. ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿಗಳು ಲಭಿಸಿವೆ. ಆಕರ ಗ್ರಂಥ. ಪ್ರಸ್ತುತ ಕವನವನ್ನು ಅವರ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆಗಳು: ಹೊಂದಿಸಿ ಬರೆಯಿರಿ. ಮರ, ಹಸಿರು, ಹಕ್ಕಿ, ಗೋಡು, ಗಾನ, ಸ್ವರ. ಒಂದು ವಾಕ್ಯ. ಕವಿ ಯಾವುದನ್ನು ಇಳೆಗೆ ಇಳಿದ ಮರಗಳೆಂದು ಕರೆದಿದ್ದಾರೆ? ಕವಿ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳನ್ನು ಇಳೆಗೆ ಇಳಿದ ಮರಗಳೆಂದು ಕರೆದಿದ್ದಾರೆ. ಮರಗಳು ಯಾರಿಗೆ ನೆಲೆ ನೀಡಿವೆ? ಮರಗಳು ಸೋತು ಬಂದ ಹಕ್ಕಿ ಹಿಂಡುಗಳಿಗೆ ನೆಲೆ ನೀಡಿವೆ. ಕವಿ ಮರಗಳಿಗೆ ಎಂತಹ ಮನಸ್ಸಿದೆ ಎಂದಿದ್ದಾರೆ? ಕವಿ ಮರಗಳಿಗೆ ಋಷಿ ಸಮಾನ ಮನಸ್ಸಿದೆ ಎಂದಿದ್ದಾರೆ. ಮರಗಳು ಔದಾರ್ಯದ ರೂಪದಲ್ಲಿ ನಮಗೇನು ನೀಡುತ್ತವೆ? ಮರಗಳು ಔದಾರ್ಯದ ರೂಪದಲ್ಲಿ ನಮಗೆ ಹೂವು ಹಣ್ಣುಗಳನ್ನು ನೀಡುತ್ತವೆ. ಮರ ಯಾವ ಮೌಲ್ಯಗಳನ್ನು ಸಂಕೇತಿಸುತ್ತದೆ? ಮರ ಸತ್ಯ, ತ್ಯಾಗ, ಅಹಿಂಸೆಯಂತಹ ಮೌಲ್ಯಗಳನ್ನು ಸಂಕೇತಿಸುತ್ತದೆ. 3-4 ವಾಕ್ಯ. ಮರಗಳು ಪ್ರಕೃತಿ ಬರೆದ ಓಲೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಮರಗಳು ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳು. ಸೋತು ಬಂದ ಹಕ್ಕಿ ಹಿಂಡುಗಳಿಗೆ ನೆಲೆ ನೀಡಿ ಹಸಿರು ಮಾಲೆಯ ರೂಪದಲ್ಲಿ ಜೀವರಸದ ನಾಲೆಯೇ ಆಗಿರುವವು. ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಗಳಾಗಿವೆ. ಸಸಿಯೊಂದು ಮರವಾಗಿ ಬೆಳೆಯುವ ರೀತಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಮಣ್ಣಿನ ಕತ್ತಲನ್ನು ಸೀಳಿ ಮೇಲೆ ಬಂದು ಮೈತುಂಬ ಚಿಗುರಿನ ರೋಮಾಂಚನ ತಳೆದು ಕೊಂಬೆಗಳೆಂಬ ಕೈಗಳನ್ನು ಚಾಚಿ ಬನ್ನಿ ಎಂದು ಕರೆಯುತ್ತಾ ಬೆಳೆಯುವ ಮರಗಳು ಔದಾರ್ಯದಿಂದ ನಮಗಾಗಿ ಹೂವು ಹಣ್ಣುಗಳನ್ನು ನೀಡುತ್ತವೆ. ಮರಗಳು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿವೆ ಹೇಗೆ? ಮರಗಳು ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೇ ಆಗಿವೆ. ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಸ್ಸನ್ನು ಹೊಂದಿವೆ. ಕಡಿದರೂ ಕರುಣೆ ತೋರಿ ಮತ್ತೆ ಚಿಗುರುವ ಅವು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿವೆ. 8-10 ವಾಕ್ಯ. ಪ್ರಕೃತಿಯಲ್ಲಿ ಮರಗಳು ನೀಡುವ ಸಂದೇಶವನ್ನು ಕವಿ ಯಾವ ರೀತಿ ವರ್ಣಿಸಿದ್ದಾರೆ? ಪ್ರಕೃತಿಯಲ್ಲಿ ಮರಗಳು ತಮ್ಮ ಇರುವಿಕೆಯ ಮೂಲಕ ಪ್ರೀತಿ, ಔದಾರ್ಯ, ಸತ್ಯ, ತ್ಯಾಗ, ಅಹಿಂಸೆಯ ಸಂದೇಶಗಳನ್ನು ನೀಡುತ್ತವೆ. ಮರಗಳ ಪ್ರೀತಿ, ಔದಾರ್ಯ, ಕರುಣೆಗಳನ್ನು ಈ ಪದ್ಯದ ಮೂಲಕ ವಿವರಿಸಿದ್ದಾರೆ. ಭೂಮಿಯ ಮೇಲೆ ತೂಗಿ ತೂಗಿ ಬೆಳೆದ ಮರಗಳು ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ಆಗಿವೆ. ಮಾತನಾಡದೆ ದುಡಿಯುವ ಪ್ರೀತಿಯ ಕೈಗಳೇ ಆದ ಮರಗಳು ಸೋತು ಬಂದ ಹಕ್ಕಿ ಹಿಂಡುಗಳಿಗೆ ನೆಲೆಗಳಾಗಿವೆ. ಹಸಿರಿನಿಂದ ಜೀವರಸದ ಕಾಲುವೆಯನ್ನು ಹರಿಸುವ ಪ್ರೀತಿ ಎಂಬ ನೀತಿಯನ್ನು ಹಾಡಿ ಪ್ರಕೃತಿಯೇ ಬರೆದ ಪತ್ರಗಳಾಗಿವೆ. ಕವಿ ಮರಗಳಿಗೆ ಹೇಳುತ್ತಾರೆ: ಮಣ್ಣಿನೊಳಗಿನ ಕತ್ತಲನ್ನು ಸೀಳಿ ಮೇಲೆ ಬಂದು ಚಿಗುರಿನ ರೋಮಾಂಚನ ತಾಳುವಿರಿ. ರೆಂಬೆ ಕೊಂಬೆ ಎಂಬ ಕೈಚಾಚಿ ಬನ್ನಿ ಬನ್ನಿ ಎಂದು ಕರೆಯುವ ಮರಗಳು ಔದಾರ್ಯದಿಂದ ಹೂವು ಹಣ್ಣುಗಳನ್ನು ನಮಗಾಗಿ ನೀಡುವಿರಿ. ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೇ ನೀವಾಗಿದ್ದೀರಿ. ನೀಡಲೆಂದೇ ಫಲ ಧರಿಸುವ ಋಷಿ ಸಮಾನ ಮನಸ್ಸನ್ನು ನೀವು ಹೊಂದಿದ್ದೀರಿ. ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವು. ಸತ್ಯ, ತ್ಯಾಗ, ಅಹಿಂಸೆಯೇ ನಿಮ್ಮ ನಿತ್ಯದ ನಿಲುವಾಗಿದೆ ಎಂದು ಮರಗಳ ಶ್ರೇಷ್ಠತೆಯನ್ನು ವಿವರಿಸಿದ್ದಾರೆ. ಸಂದರ್ಭದೊಡನೆ ವಿವರಿಸಿ. ಪ್ರಕೃತಿ ಬರೆದ ಓಲೆಯೇ. ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದ ತೂಗಿ ತೂಗಿ ಮರಗಳೇ ಕವನದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ: ಮರಗಳು ಮಾತನಾಡದೆ ದುಡಿಯುವ ಪ್ರೀತಿ ಪಡೆದ ಕೈಗಳಾಗಿವೆ. ಸೋತು ಬಂದ ಹಕ್ಕಿಗಳಿಗೆ ನೆಲೆಗಳಾಗಿವೆ. ಹಸಿರು ಧರಿಸುವ ಮೂಲಕ ಜೀವರಸದ ನಾಲೆಗಳಾಗಿವೆ. ಪ್ರೀತಿ ಎಂಬ ನೀತಿಯನ್ನು ಹಾಡಿ ಪ್ರಕೃತಿಯೇ ಬರೆದ ಓಲೆಗಳಾಗಿವೆ ಎಂದು ಹೇಳುವ ಸಂದರ್ಭವಾಗಿದೆ. ಹೂವು ಹಣ್ಣು ಸುರಿವಿರಿ. ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದ
ತೂಗಿ ತೂಗಿ ಮರಗಳೇ ಕವನದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ: ಕವಿ ಮರಗಳ ಔದಾರ್ಯವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಮಣ್ಣಿನ ಕತ್ತಲಿನಿಂದ ಸೀಳಿ ಬಂದು ಚಿಗುರಿನ ರೋಮಾಂಚನ ಪಡೆಯುವಿರಿ. ಕೊಂಬೆಗಳ ರೂಪದಲ್ಲಿ ಕೈಗಳನ್ನು ಚಾಚಿ ಬನ್ನಿ ಎಂದು ಕರೆದು ಔದಾರ್ಯದಿಂದ ಹೂವು ಹಣ್ಣುಗಳನ್ನು ಸುರಿಯುವಿರಿ ಎಂದು ಹೇಳುವ ಸಂದರ್ಭವಾಗಿದೆ. ಸತ್ಯ, ತ್ಯಾಗ, ಅಹಿಂಸೆಯೇ ನಿತ್ಯವಾದ ನಿಲುವೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದ ತೂಗಿ ತೂಗಿ ಮರಗಳೇ ಕವನದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ: ಮರಗಳು ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸಾಗಿವೆ. ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಸ್ಸಾಗಿವೆ. ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವಾಗಿವೆ. ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿವೆ ಎಂದು ಹೇಳುವ ಸಂದರ್ಭವಾಗಿದೆ. ಭಾಷಾಭ್ಯಾಸ: ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಇಳೆ, ಭೂಮಿ, ಓಲೆ, ಪತ್ರ. ಸತ್ಯ, ಅಸತ್ಯ, ಹಿಂಸೆ, ಅಹಿಂಸೆ. ಸ್ವರ, ಸರ, ಹಕ್ಕಿ, ಪಕ್ಷಿ. ಮರ, ಮರಗಳು, ಸ್ವರಗಳು, ಸ್ವರ. ಸ್ವಂತವಾಕ್ಯ: ವರ: ಮರಗಳು ನಮ್ಮ ಪಾಲಿಗೆ ದೇವರು ಕೊಟ್ಟ ವರವಾಗಿವೆ. ಮಧುರ: ಹಕ್ಕಿಗಳು ಮಧುರವಾಗಿ ಹಾಡುತ್ತವೆ. ನೆಲೆ: ಮರಗಳು ಅನೇಕ ಪ್ರಾಣಿ ಪಕ್ಷಿಗಳಿಗೆ ನೆಲೆಯಾಗಿವೆ. ರೋಮಾಂಚನ: ಪ್ರಕೃತಿಯ ಸೌಂದರ್ಯವನ್ನು ಕಂಡು ಮೈ ರೋಮಾಂಚನವಾಗುತ್ತದೆ. ಔದಾರ್ಯ: ಮರಗಳು ಔದಾರ್ಯದಿಂದ ನಮಗೆ ಹೂವು ಹಣ್ಣುಗಳನ್ನು ಕೊಡುತ್ತವೆ. ಅಹಿಂಸೆ: ಗಾಂಧೀಜಿಯವರು ಅಹಿಂಸಾ ಮಾರ್ಗದಿಂದ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ವಿರುದ್ಧಾರ್ಥಕ ಪದ: ವರ, ಶಾಪ, ಸ್ವರ, ಅಪಸ್ವರ, ಅಹಿಂಸೆ, ಹಿಂಸೆ, ಪ್ರೀತಿ, ದ್ವೇಷ. ತತ್ಸಮ ತದ್ಭವ: ಋಷಿ, ರಿಸಿ, ಆಕಾಶ, ಆಗಸ, ನಿತ್ಯ, ನಿಚ್ಚ, ಪಕ್ಷಿ, ಹಕ್ಕಿ, ಸ್ವರ, ಸರ. ಕೆಳಗೆ ನೀಡಿರುವ ಪದಗಳ ಉಚ್ಚಾರಣೆ ಹಾಗೂ ಅರ್ಥ ವ್ಯತ್ಯಾಸಗಳನ್ನು ಕೇಳಿ ತಿಳಿಯಿರಿ. ಮರ, ವೃಕ್ಷ. ವರ, ದೇವರ ಕೃಪೆ. ನಾಲೆ, ಕಾಲುವೆ. ನೆಲೆ, ಸ್ಥಳ. ಕರ, ಕೈ, ಕರೆ, ಕೂಗು. ಇಳೆ, ಭೂಮಿ, ಇಳಿ, ಇಳಿಯುವುದು. ಧನ್ಯವಾದಗಳು. ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.